ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೇಮ್ ಸಿದ್ದು ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಒಂದು ಭಾಳಷ್ಟು ಜನರಿಗೆ ತಿಳಿದಂಥ ಒಂದು ಅಚ್ಚರಿಯ ಸಂಗತಿನ ಹೇಳ್ಕೊಟ್ಟಿನಿ. ಅದು ಏನಪ್ಪ ಅಂತಂದ್ರೆ, ಅದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಣ್ಣದಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಈ ಪ್ರಾಣಿಗಳಾಗಲಿ ಅಥವಾ ಪಕ್ಷಿಗಳಾಗಲಿ ಅವು ಎರಡು ಯಾವುದರ ದೇಹಾಂತ ಆದ್ರೆ ಅವಕ್ಕೆ ಏನು ಮಾಡ್ತಾರೆ ನಾರ್ಮಲಿ. ಇವಾಗ ಎಕ್ಸಾಂಪಲ್ ನೋಡಿರಿ, ಇವಾಗ ನಿಮ್ಮ ಮನ್ಯಾಗ ಒಂದು ಹಸು ಸಾಕಿರ್ತೀರಿ ಅಥವಾ ಆಕಳ ಅಥವಾ ಎಮ್ಮೆ ಏನೋ ಸಾಕಿರ್ತೀರಿ. ಅದ್ರಾಗ ಯಾವ್ದಾರ ಒಂದು ದೇಹಾಂತ ಆಯ್ತು ಅಂದ್ರೆ ಏನು ಮಾಡ್ತೀರಿ ನಾರ್ಮಲಿ? ಅವಕ್ಕೆ ಏನು ಮಾಡ್ತೀರಿ? ಒಯ್ದು ಮಣ್ಣರೆ ಮಾಡ್ತೀರಿ. ಇಲ್ಲದೇ ಇದ್ರೆ ಯಾರೂ ಇಲ್ಲದೇ ಇರೋಂಥ ಒಂದು ಪ್ರದೇಶಗಳಿಗೆ ಒಯ್ದು ಬಿಟ್ಟು ಬರ್ತೀರಿ. ಯಾಕೆ ಬಿಟ್ಟು ಬಿಡ್ತೀರಿ? ಆ ರೀತಿ ಯಾಕೆ ಮಾಡ್ತೀರಿ? ಸಾಮಾನ್ಯವಾಗಿ ಅವು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ವಿಲೀನವಾಗಲಿ ಅಂದ್ಕೊಂಡು ಮಾಡ್ತೀರಿ. ಅದೇ ರೀತಿ ಈ ಮನುಷ್ಯನ ದೇಹಾಂತ ಆಯ್ತು ಅಂದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯ ಪ್ರಕಾರ ಪಂಚಭೂತಗಳಲ್ಲಿ ಈ ಮೃತದೇಹ ಒಂದು ಆತ್ಮ ವಿಲೀನವಾಗಲಿ ಅಂದ್ಕೊಂಡು ಏನು ಮಾಡ್ತಾರಪ್ಪ ಅಂತಾರೆ, ವಿಧಿವಿಧಾನ ಪ್ರಕಾರ ಮಣ್ಣರೆ ಮಾಡ್ತಾರೆ. ಇಲ್ಲದೇ ಇದ್ದರೆ ಅಗ್ನಿ ಆಹುತಿರೆ ಮಾಡ್ತಾರೆ. ಅದೇ ರೀತಿ ಇಸ್ಲಾಂ ಧರ್ಮದೊಳಗೆ ದಫನ್ ಅಂದ್ರೆ ಅವರು ಮಣ್ಣು ಮಾಡ್ತಾರೆ. ಇನ್ನೊಂದು ಕಡೆ ನೀವು ಕೇಳಿರ್ಬೋದು, ನೀವು ಈ ಈಜಿಪ್ಟ್ ನಾಗರಿಕತೆ ಒಳಗೆ ಏನು ಮಾಡ್ತೀರಪ್ಪ ಅಂತಂದ್ರೆ, ಈ ಮೃತದೇಹವನ್ನು ವಿಧಿವಿಧಾನ ಪ್ರಕಾರ ಒಂದು ಅರ್ಬಿ ಒಳಗೆ ಸುತ್ತಿ, ಬಟ್ಟೆ ಒಳಗೆ ಸುತ್ತಿ, ಈ ಕಫಿನ್ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಿ ಈ ಪಿರಮಿಡ್ ಒಳಗೆ ಇಡ್ತಿರು. ಆದರೆ ಇನ್ನೊಂದು ಧರ್ಮ ಬರ್ತದೆ, ಈ ಪಾರ್ಸಿ ಜರತೋಷ್ಟ್ರಿ ಅನ್ನೋ ಧರ್ಮ ಒಳಗೆ ಇವೆರಡೂ ಮಾಡಲ್ಲ. ಅಂದ್ರೆ ಮಣ್ಣು ಮಾಡಲ್ಲ, ಅಗ್ನಿ ಆಹುತಿನೂ ಮಾಡಲ್ಲ ಮೃತದೇಹ. ಮತ್ತೇನು ಮಾಡ್ತಿರೋರು? ಹಿಂದೂ ಧರ್ಮದ ಸ್ಮಶಾನದ ಒಳಗೆ ಒಯ್ದು ಈ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅದೇ ರೀತಿ ಇಸ್ಲಾಂ ಧರ್ಮದೊಳಗೆ ಕಬ್ರಿಸ್ತಾನದೊಳಗೆ ಒಯ್ದು, ಕಬ್ರಿಸ್ತಾನ ಅನ್ನೋ ಜಾಗದೊಳಗೆ ಒಯ್ದು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆದರೆ ಈ ಪಾರ್ಸಿ ಜರತೋಷ್ಟ್ರ ಸಮಯದವರು ಇವೆರಡೂ ಮಾಡ್ತಾ ಇರಲಿಲ್ಲ. ಅವ್ರು ಅವರ ಒಂದು ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಿರು ಅಂತಂದ್ರೆ, ಒಂದು ಬೆಟ್ಟ ಅಥವಾ ಈ ಗುಡ್ಡದ ಪ್ರದೇಶ ಒಳಗೆ ಒಯ್ದು ಓಪನ್ ಪ್ಲೇಸ್ ಒಳಗೆ ಈ ಮೃತದೇಹವನ್ನು ಇಟ್ಟು ಬರ್ತಾಯಿದ್ರು. ಯಾವ ರೀತಿ ಅಂತಂದ್ರೆ, ಅಲ್ಲಿ ಒಂದು ಕಲ್ಲಿಂದು ಒಂದು ಗೋಳಾಕಾರ ಒಳಗೆ, ಅಂದ್ರೆ ಮೀನ್ಸ್ ಇದು ಕ್ರಿಕೆಟ್ ಸ್ಟೇಡಿಯಂ ಏನು ನೋಡಿರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಒಂದು ರೌಂಡ್ ಆಕಾರ ಒಳಗೆ ಕಲ್ಲಿಂದ ಇರ್ತದೆ. ಅದರೊಳಗೆ ಒಂದು 3 ಹಂತಗಳು ಇರ್ತಾವೆ. 3 ಹಂತಗಳು. ಈ ಸದ್ಯಕ್ಕೆ ನೀವು ಸ್ಟೇಡಿಯಂ ಒಳಗೆ ನೋಡಿರ್ತಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕೂಡಕ್ಕಿರುತ್ತಲ್ಲ, ಅದೇ ರೀತಿ ಇದು 3 ಸ್ಟೆಪ್ಸ್ ಒಳಗಿದ್ದು. ಈ 3 ಸ್ಟೆಪ್ಸ್ ಒಳಗೆ 3 ಸ್ಟೆಪ್ ಆದ್ಮೇಲೆ ನಡಬರ್ಕೊಂದು ಖುಲ್ಲಾ ಜಾಗ ಇತ್ತು. ಯಾಕೆ ಈ 3 ಸ್ಟೆಪ್ ಮಾಡಿರು ಅಂತಂದ್ರೆ, ಫಸ್ಟ್ ಸ್ಟೆಪ್, ಈ ಮೊದಲನೇ ಸ್ಟೆಪ್ ಅಂದ್ರೆ ಪುರುಷರಿಗೆ, ಎರಡನೇದೊಳಗೆ ಮಹಿಳೆಯರಿಗೆ, ಇನ್ನು ಮೂರನೇದೊಳಗೆ ಏನು ಮಾಡ್ತೀರಪ್ಪ ಅಂತಂದ್ರೆ, ಈ ಸಣ್ಣ ಮಕ್ಕಳಿಗೆ ಸಪೋಸ್ ಅವ್ರದ್ದು ಏನಾರ ದೇಹಾಂತ ಆಗಿತ್ತು ಅಂದ್ರೆ ಅಲ್ಲಿ ಮೃತದೇಹ ಇಡ್ತಿರು. ಈ ನಡಬರಕ್ಕೆ ಏನು ಮೃತದೇಹ ಇತ್ತು, 3 ಹಂತ ಆದ ಬಳಿಕ ಏನು ನಡಬರ್ಕಿನ ಖುಲ್ಲಾ ಜಾಗ ಇತ್ತಲ್ಲ, ಅಲ್ಲಿ ಏನು ಮಾಡ್ತಿರು ಅಂತಂದ್ರೆ, ಈ ಎಲ್ಲ ದೇಹಗಳದ್ದು ಮೂಳೆಗಳು ಶೇಖರಣೆ ಅಲ್ಲಿ ತಂತಾನೆ ಆಗ್ತಿವಿ. ಮೀನ್ಸ್ ನಮ್ಮ ಭಾರತದೊಳಗೂ ಆ ರೀತಿ ಲೊಕೇಶನ್ಗಳು ಕಾಣಕ್ಕೆ ಸಿಗ್ತಾವ. ಎಕ್ಸಾಂಪಲ್, ಇವಾಗ ಮುಂಬೈ ಅನ್ನೋದು ಸಿಟಿನಲ್ಲಿ ಮಲಬಾರ್ ಹಿಲ್ಸ್ನೊಳಗೆ ಈ ರೀತಿ ಪ್ರದೇಶಗಳು ನಿಮ್ಗೆ ನೋಡೋಕೆ ಸಿಗ್ತಾವ. ಇಷ್ಟು ದಿನ ಈ ಆಚರಣೆ ನಡ್ಸ್ಕೊಂಡು ಬಂದಿತ್ತು ಇಲ್ಲಿನೂ ಕೂಡ. ಆದ್ರೆ ಇವಾಗ ಆಲ್ಮೋಸ್ಟ್ ಬಂದಾಗ್ಯದ ಪೂರ್ತಿನೇ. ಯಾಕಂತಂದ್ರೆ ರಣಹದ್ದುಗಳದ್ದು ಸಂಖ್ಯೆನೂ ಕಡಿಮೆ ಆಗ್ಯದ. ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲಾ ಜನಗಳು ಎಲ್ಲಾ ಕಡೆ ಜನಸಂಖ್ಯೆ ಇರೋದ್ರಿಂದ ಅದು ಟೋಟಲಿ ಬಂದ್ ಆಗ್ಯದ. ಇವಾಗ ಅವ್ರ ಏನ್ ಮಾಡ್ಲತ್ತಾರಪ್ಪ ಅಂತಂದ್ರ ಎಲೆಕ್ಟ್ರಿಕ್ ಬರ್ನ್ ಮಾಡ್ಲತ್ತಾರ. ರೀಸೆಂಟ್ಲಿ ನಮ್ದೆಲ್ಲರದು ಅಚ್ಚುಮೆಚ್ಚಿನ ರತನ್ ಟಾಟಾ ಅವ್ರದ್ದು ಕೂಡ, ಅವರೂ ಪಾರ್ಸಿ ಜನಾಂಗದವ್ರೆ, ಅವ್ರದ್ದು ಕೂಡ ಅಂತ್ಯ ಸಂಸ್ಕಾರ ನ್ಯೂಲಿ ಎಲೆಕ್ಟ್ರಿಕ್ ಬರ್ನೇ ಮಾಡ್ಯಾರ. ಹಿಂಗಾಗಿ ಈ ಟವರ್ ಆಫ್ ಸೈಲೆನ್ಸ್ ಅನ್ನೋದು ಜಸ್ಟ್ ಬರೀ ಒಂದು ಕಟ್ಟಡ ಅಲ್ಲ, ಇದು ಪಾರ್ಸಿ ಸಮುದಾಯದ ಒಂದು ಶತಮಾನಗಳ ನಂಬಿಕೆ, ಸಂಪ್ರದಾಯದ ಮತ್ತು ಪ್ರಾಕೃತಿಕ ಶುದ್ಧತೆಯನ್ನು ಒಂದು ಕಾಪಾಡುವ ಒಂದು ವಿಶೇಷ ವಿಧಾನ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅದೇ ರೀತಿ ಇನ್ನೂ ಬಹಳಷ್ಟು ರೋಚಕದ ಸಂಗತಿಗಳನ್ನು ಹೇಳ್ತೀನಿ. ಅದಕ್ಕೋಸ್ಕರ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.